ನಾವು ಆರಾಧನಾ ಪಟಾಕಿ ಅಂಗಡಿ. ಇಲ್ಲಿ ವ್ಯಾಪಾರ ಅಂತೂ 2 ದಿನದಿಂದ ಅಂಗಡಿ ಹಾಕಿದರೆ ಏನು ವ್ಯಾಪಾರ ಅಂತೂ ಆಗಿಲ್ಲ ಈ ಸಲ. ಇಲ್ಲಿ ಅಂಗಡಿಗಳು ಬೇರೆ 9 ಇದ್ದು 15 ಅಂಗಡಿ ಆಗಿದೆ. ಆಮೇಲೆ ಎಲ್ಲ ಹೊಸೂರು ಅಂತ ಹೋಗ್ತಾರೆ. ಅದು ಏನು ಪರ್ಸೆಂಟೇಜ್ ಕೊಡ್ತಾರೆ ಅವ್ರಿಗೆ ಅರ್ಥ ಆಗಬೇಕು. ಸುಮ್ಮನೆ ಹೋಗಿ ಟೋಪಿ ಹಾಕ್ಕೊಂಡು ಬರ್ತಾ ಇರ್ತಾರೆ ಅಷ್ಟೇ ಜನಗಳಂತೂ. ನಮಗೆ ವ್ಯಾಪಾರ ಅಂತೂ ಫುಲ್ಲು ಡೌನ್ ಆಗಿಬಿಟ್ಟಿದೆ ಈ ಸಲ. ಫುಲ್ಲು ಬಾರ್ಡ್ರಿಂದ ನಮಗೆ ಎಫೆಕ್ಟ್ ಆಗಿದೆ, ಭಾರಿ ಎಫೆಕ್ಟ್ ಆಗಿದೆ ಈ ಸಲ. ಎಲ್ಲ ತಮಿಳ್ನಾಡು ಅಂತ ಹೋಗ್ತಾರೆ. ಅದು ಏನು ಮಾಡ್ತಾರೋ ಗೊತ್ತಾಗ್ತಾ ಇಲ್ಲ. ಇನ್ನೂ ಆಗಲ್ಲ, ಅದೆಲ್ಲ ಡೌಟೇ. ಬಜೆಟೆಲ್ಲ ಎತ್ತಕ್ಕೆ ಡೌಟೇ ಈ ಸಲ, ಯಾರು ಎತ್ತಕ್ಕಾಗಲ್ಲ. ಅಂಗಡಿಗಳೆಲ್ಲ ಡೌಟೇ. ಇಲ್ಲಾಂದರೆ ಇಲ್ಲಿ ಅಧಿಕಾರಿಗಳನ್ನ ನಮಗೆ ಒಂದು 3 ದಿನ ಮುಂಚೆನೇ ಪರ್ಮಿಷನ್ ಕೊಟ್ಟಿದ್ದಿದೆ, ನಾವು ಅಂಗಡಿಯನ್ನು ಓಪನ್ ಮಾಡ್ಕೊತಾ ಇದ್ರೆ ಅದು ಇಲ್ಲ, ಓಪನ್ ಮಾಡೋಕ್ಕಾಗಲ್ಲ. ಸುಮ್ಮನೆ ಲೇಟ್ ಮಾಡ್ತಾ ಇರ್ತಾರೆ. ನಮ್ಗೆ ಅಧಿಕಾರ ಒಂದು ನಮಗೆ ಸಂಬಂಧ ಕೊರಕೆ ಸ್ವಲ್ಪ ಜಲ್ದಿ ಒಂದು 3 ದಿನ, 1 ವಾರಕ್ಕೆ ಮುಂಚೆ ಓಪನ್ ಮಾಡೋಂಗೆ ಕೊಟ್ಟೆ ಇನ್ನೂ ಅನುಕೂಲ ನಮ್ಗೆ. ಮಾರಿಕಾಂಬ ಸ್ಟೋರ್ಸು ಮಾಲೂರಿಂದ ಮಾತಾಡ್ತಾ ಇದ್ದೀರಿ, ಮಹೇಶ್ ಅಂದ್ಬಿಟ್ಟು. ಈ ದಿನ ಏನಾಗಿದೆ ಅಂದರೆ ನಮ್ಮ ಮಾಲೂರಲ್ಲಿ ಪಟಾಕಿ ಅಂಗಡಿಯವ್ರಿಗೆ ತೊಂದರೆ. ಈ ಬಾಗ್ಲೂರು ಕ್ರಾಸಲ್ಲಿ ಅಂಗಡಿಗಳು ಜಾಸ್ತಿ ಆಗಿಬಿಟ್ಟು ನಮ್ಮ ಮಾಲೂರಲ್ಲಿ ಬಿಸ್ನೆಸ್ ಇಲ್ದಿರ ಆಗ್ಬಿಟ್ಟಿದೆ. ಪಟಾಕಿ ಇಲ್ಲೆಲ್ಲ ನೋಡಿ ಅದೇ ಥರ ಇದೆ. ಎಲ್ಲ ನಾವು ಗ್ರೀನ್ ಕ್ರ್ಯಾಕರ್ಸ್ ಅಂದ್ರೆ ಗ್ರೀನ್ ಕ್ರ್ಯಾಕರ್ಸೇ ಹಾಕಿದ್ದೀರಿ. ಅದು ಬಿಟ್ಟು ನೋಡಿ ಎಲ್ಲ ಸ್ಟಾಕ್ ಎಲ್ಲ ಹಂಗೆ ಇದೆ. ಈ ಸರಿ ಒಂದು 25% ವ್ಯಾಪಾರ ಆಗಿಲ್ಲ ನಮ್ಮ ಮಾಲೂರಲ್ಲಿ. ತುಂಬ ಅನಾನುಕೂಲ ಆಗಿದೆ ಈ ಸರಿ. ಅದರಲ್ಲಿ ಬೇರೆ ನಮ್ಮ ಪರ್ಮಿಷನ್ ಬೇರೆ 18ನೇ ತಾರೀಕು ಕೊಟ್ಟಿರೋದು 4 ದಿವಸ. ಅದರಲ್ಲಿ ಈ ವ್ಯಾಪಾರಗಳು ಈ ಥರ ಆಗಿದೆ. ನನ್ನ ಹೆಸರು ರಾಣಿ ಅಂತ ಸರ್. ನಮ್ಮ ತಂದೆ ಸುಮಾರು ಒಂದು 60-70 ವರ್ಷಗಳಿಂದ ನಾವು ಈ ವ್ಯಾಪಾರನ ಮಾಡ್ತಾಯಿದ್ದೀವಿ. ಕಳೆದ 2 ದಿನಗಳಿಂದ ಲೇಟಾಗಿ ಬೇರೆ ಲೈಸೆನ್ಸ್ ಬಂತು ನಮಗೆ. ವಿತೌಟ್ ಪರ್ಮಿಷನ್ ಊರೊಳಗಡೆ ಎಷ್ಟೋ ಜನ ಮಾರ್ತಾ ಇದ್ದಾರೆ. ಏನೋ ಒಂದು ಬಟ್ಟೆ ಅಂಗಡಿಗೆ ಹೋದ್ರು ನಿಮ್ಗೊಂದು ಇದು ಪಟಾಕಿ ಫ್ರೀ ಅಂತ ಹೇಳ್ತಾರೆ. ಈ ಕಡೆ ಬಾರ್ಡ್ರಿಗೆ ಹೋದರೆ ಸಂಪಾಗಿರೋ ಬಾರ್ಡ್ರಲ್ಲಿ ಲೈಸೆನ್ಸ್ ಇಲ್ದಲ್ಲೇ ಸುಮಾರು ಜನ ಮಾರ್ತಾ ಇದ್ದಾರೆ. ವ್ಯಾಪಾರ ಅಂತೂ ಏನೋ ನಡೀತಾ ಇಲ್ಲ. ನಾವು ಇಷ್ಟು ಕಷ್ಟಪಟ್ಕೊಂಡು ಎಲ್ಲ ಪರ್ಮಿಷನು ಒಂದು ಕಡೆಯಿಂದ ಎಲ್ಲ ಲೈಸೆನ್ಸ್ ತೊಗೊಂಡು ಇಲ್ಲಿ ಶೆಡ್ಗಳು ಹಾಕ್ಕೊಂಡು ಸೊಳ್ಳೆಗಳ ಕಚ್ಚಿಸ್ಕೊಂಡು ಇಲ್ಲಿ ಕಾಯ್ತಾ ಇರ್ತೀವಿ. ಆದರೆ ಹೊರಗಡೆ ಎಲ್ಲ ಚಿಕ್ಕ ಅಂಗಡಿಗಳಲ್ಲಿ ನೋಡಿ ಪಟಾಕಿ ಬಾಕ್ಸ್ಗಳು ಮಾರ್ತಾ ಇದ್ದಾರೆ. ಯಾವ ಬಟ್ಟೆ ಅಂಗಡಿನಲ್ಲಿ ನೋಡಿ ಪಟಾಕಿ ಬಾಕ್ಸ್ಗಳು ಮಾರ್ತಾ ಇದ್ದಾರೆ. ನಮಗೇನು ವ್ಯಾಪಾರ ಆಗುತ್ತೆ ಅಲ್ವಾ? ದಯವಿಟ್ಟು ಅದಕ್ಕೆ ನೋಡುವಂಥ ಅಧಿಕಾರಿಗಳು ಕ್ರಮವನ್ನು ಕೈಗೊಳ್ಳಬೇಕು ಅಂತ ಹೇಳಿ ಈ ಮೂಲಕ ನಾನು ಕೇಳ್ಕೊಳ್ತೇನೆ. ಇಲ್ಲ ಸರ್, ಖಂಡಿತ ವ್ಯಾಪಾರ ಇಲ್ಲ. ಯಾಕೆ ಅಂದರೆ ನಾವು ಎಷ್ಟು ಕಷ್ಟಪಡ್ತಾ ಇದ್ದೀವಿ. ಒಂದು ವ್ಯಾಪಾರ ಅದಕ್ಕೇನಾದರೂ ನೀವು ಫ್ರೀ ಕೊಡ್ತೀರಾ ಅಂತ ಹೇಳಿ ಕೇಳ್ತಾರೆ. ಈಗ ಏನು ಮಾಡಿಬಿಡ್ತಾರೆ, ಎಲ್ಲದರಲ್ಲೂ ಚೀಟಿ ಮತ್ತೊಂದು ಅಂತ ಮಾಡಿಕೊಂಡು ಅದಕ್ಕೆ ದಿನಸಿಗಳನ್ನು ಬೇರೆ ಕೊಡ್ತಾ ಇದ್ದಾರೆ. ನಾವಿಲ್ಲಿ ಕಾನೂನು ಪರವಾಗಿ ಎಷ್ಟು ನಾವು ಕ್ರಮ ಕೈಗೊಂಡು ಮಾಡ್ತಾ ಇದ್ರು ಸಹ ಏನೂ ಮಾಡ್ದಲ್ಲಿ ಈಗ ಚೀಟಿ ವ್ಯಾಪಾರಸ್ಥರು ಎಷ್ಟೋ ಕೋಟಿಗಳು ಸಂಪಾದಿಸ್ಕೊಂಡು ಹೋಗ್ತಾ ಇದ್ದಾರೆ. ನಾವು ಬರೀ 3 ದಿನಕ್ಕೋಸ್ಕರ ಇಷ್ಟು ಕಷ್ಟಪಡ್ತಾ ಇದ್ದೀವಿ. ಇಲ್ಲಿ ಏನೂ ವ್ಯಾಪಾರ ಅಂತೂ ತುಂಬ ಡಲ್ ಆಗಿದೆ ಸರ್. ನಮ್ಮ ಅಂಗಡಿ ಹೆಸರು ಚಂದ್ರಾಯಸ್ವಾಮಿ ಪಟಾಕಿ ಅಂಗಡಿ ಅಂತ ಹೇಳಿ. ನಮ್ಮದು ಸುಮಾರು ಒಂದು 60 ವರ್ಷಗಳಿಂದ, ನಾವು ಹುಟ್ಟೋದಕ್ಕಿಂತ ಮೊದಲಿಂದನೂ ನಮ್ಮ ತಂದೆ ಇದನ್ನೇ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ. ಬಿಡಬಾರ್ದು ಅಂತ ಹೇಳಿ ನಾವು ಈ ವ್ಯಾಪಾರನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸರ್.